ಮತ್ತು ಮಕ್ಕಳಿಗೆ ಫಲ ಎರೆಯೋದು ಅಂದ್ರೆ ಸಾಯಂಕಾಲ ಮಾಡ್ಬೇಕಾಗತ್ತೆ ರೀ. 10 ವರ್ಷದೊಳಗಿನ ಮಕ್ಕಳಿಗೆ ಅವರ ಆಯಸ್ಸು, ಆರೋಗ್ಯ, ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಫಲ ಎರೆಯೋದು ಅಂತ ಮಾಡ್ತಾರೆ. ಯಾರು ಮಾಡಬೇಕು ಅಂದ್ರೆ ಇಂಥವ್ರ ಮಾಡ್ಬೇಕಂತ ಏನಿಲ್ಲ ರೀ. 10 ವರ್ಷದೊಳಗಿನ ಮಕ್ಕಳು ಮನೆಯಲ್ಲಿದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಇದ್ರೊಳಗೆ ನಂಬಿಕೆ ಇರೋರು, ಸೊ ಇದನ್ನು ನಂಬುವಂಥವ್ರು, ಮಾಡುವಂಥ ಇಂಟ್ರೆಸ್ಟ್ ಇರೋರು ಇದನ್ನು ಮಕ್ಕಳಿಗೆ ಫಲ ಎರೆಯೋದನ್ನು ಮಾಡಬೇಕು. ಸೊ ರೀ, ಇವಾಗ ನಮ್ಮ ಫ್ಯಾಮ್ಲಿ ಒಳಗೆ ನಂಗೆ ಒಂದಷ್ಟು ಜನ ಹಿಂಗೆ ಹೇಳಿದರು, ಒಂದಷ್ಟು ಜನ ಹಿಂಗೆ ಹೇಳಿದರು. ಏನು ಅಂದ್ರೆ ಫಸ್ಟ್ ಟೈಮ್ ಫಲ ಎರೆಯೋರು ಸಂಕ್ರಾಂತಿ ದಿನ ಫಲ ಎರೆಯೋದು, ನೆಕ್ಸ್ಟ್ ಬರೋ ವರ್ಷದಿಂದ ರಥಸಪ್ತಮಿಗೆ ಫಲ ಎರಿಬೇಕು ಅಂತ ಕೆಲವಷ್ಟು ಜನ ಹೇಳಿದರು. ಇನ್ನು ಕೆಲವಷ್ಟು ಜನ ಫಸ್ಟ್ ವರ್ಷ ರಥಸಪ್ತಮಿಗೆ ಫಲ ಎರೋದು ಮತ್ತು ಬರೋ ಮುಂದಿನ ವರ್ಷದಿಂದ ಸಂಕ್ರಾಂತಿಗೆ ಫಲ ಎರಿಬೇಕು ಮಕ್ಕಳಿಗೆ ಅಂತ ಹೇಳಿದರು. ಸೊ ನನಗೆ ಫಸ್ಟ್ ವರ್ಷ ನಾನು ನನ್ನ ಮಕ್ಕಳಿಗೆ ರಥಸಪ್ತಮಿಗೆ ಎರೆದಿದ್ದೆ, ನೆಕ್ಸ್ಟ್ ಸಂಕ್ರಾಂತಿಗಿನ ಎರೆದೆ. ಸೊ ನಾನು ಯಾವುದು ಕನ್ಫ್ಯೂಷನ್ ಆಗಬಾರ್ದು, ಇವಾಗ ಸಂಕ್ರಾಂತಿಗೆ ಇರೋದು ರಥಸಪ್ತಮಿಗೆ ಇರೋದಿಲ್ಲ ಅಂದ್ರೆ ರಥಸಪ್ತಮಿಗೂ ಫಲ ಎರಿಬೇಕಾಗಿತ್ತು ಅಂತ ಗೊಂದಲಕ್ಕಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ರಥಸಪ್ತಮಿ ಸಂಕ್ರಾಂತಿ ಎರಡಕ್ಕೂ ಫಲ ಎರಿತೀನಿ ರೀ. ಸೊ ನಿಮ್ಮ ಅನುಕೂಲ, ನಿಮಗೆ ರಥಸಪ್ತಮಿಗಾದ್ರೆ ರಥಸಪ್ತಮಿಗೆ ಎರೀರಿ, ಸಂಕ್ರಾಂತಿಗಾದ್ರೆ ಸಂಕ್ರಾಂತಿಗೆ ಎರೀರಿ. ಸೊ ನಮ್ಮ ಮಕ್ಕಳು ಒಳ್ಳೇದಕ್ಕೋಸ್ಕರ ನಾವು ಮಾಡ್ತಿದ್ದೀವಿ ಅಂದಮೇಲೆ ಯಾವ್ದು ಮಾಡಿದರೂ ನಡೆಯುತ್ತೆ. ಅಥವಾ 2 ದಿನ ಫಲ ಎರಿತೀನಿ, ನಮಗೆ ಅನುಕೂಲ ಅದ ಅಂದ್ರೆ 2 ದಿನವೂ ಎರಿದು ಬರ್ತೀನಿ. ನಮ್ಮ ವಿಡಿಯೋ ಈ ಮಾಹಿತಿ ನಿಮಗೆ ಏನಾದರೂ ಯೂಸ್ ಆಗ್ಯದ, ಚಲೋ ಅದ ಅನಿಸಿದ್ರೆ ದಯವಿಟ್ಟು ನನ್ನ ಪೇಜನ್ನು ಫಾಲೋ ಮಾಡಿಕೊಳ್ಳಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ ರೀ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರು ರಾಘವೇಂದ್ರ ಸ್ವಾಮಿ ನಾರಾಯಣ ನಿಮಗೆ ನೀವು ಬಯಸಿದಂಥ ಜೀವನನ ಕೊಡಲಿ, ನಿಮ್ಮ ಜೀವನದೊಳಗೆ ಯಶಸ್ಸನ್ನು ಕೊಡಲಿ ಅಂತ ನಾನು ರಾಯರಲ್ಲಿ ನಾರಾಯಣನಲ್ಲಿ ಬಿಡ್ಕೊಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.